ಶುಭೋದಯ. ಇದು ಸುದ್ದಿ ಸ್ಫೋಟ. ನಾನು ಪ್ರಭು. ಶ್ರೀಕಾಂತ್ ಪೂಜಾರಿ ಬೆಂಬಲಿಸಿ ಪ್ರತಿಭಟನೆ ನಡೆಸಿದವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಕಾರಣ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯ ಪದವನ್ನ ಬಳಸಿದ್ದಕ್ಕೆ ದೂರು ದಾಖಲಾಗಿದೆ. ಬಹಳ ಮಿಂಚಿದ್ರು ಅವತ್ತು ಅಂದ್ರೆ ಜನವರಿ 3ಕ್ಕೆ ಪ್ರತಿಭಟನೆ ನಡೆದಿತ್ತು ಹುಬ್ಬಳ್ಳಿಯಲ್ಲಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ 43 ಮಂದಿ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯವಾಗಿ ಶಬ್ದಗಳನ್ನು ಬಳಸಿದ್ರು. ಶಹರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ್ ದೂರನ್ನ ದಾಖಲು ಮಾಡಿದ್ದಾರೆ. ಒಟ್ಟು 43 ಜನ. A1 ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, A2 ಅರವಿಂದ್ ಬೆಲ್ಲದಿದ್ದಾರೆ, A3 ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿ 43 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಏನು ಬೈದಿದ್ದಾರೆ ಅದನ್ನು ನಾವು ಹೇಳ್ಬಿಡ್ತೀವಿ, ಯಾಕಂದ್ರೆ ಜನಕ್ಕೆ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ ಏನಾಗಿತ್ತು ಅವತ್ತು ಅಂತೇಳಿ. ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ನಡೆದಿತ್ತು. ಸಿದ್ದರಾಮಯ್ಯ ಅಲ್ಲ ಮುಲ್ಲಾ ಅನ್ನುವಂಥ ಹೇಳಿಕೆ, ಲುಚ್ಚ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ. ಹಾಗಾಗಿನೇ ಅದು ಎಲ್ಲ ಕಡೆ ವೈರಲ್ ಆಯಿತು. ಅದನ್ನು ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯ ವಿರುದ್ಧವಾಗಿ ಯಾರೆಲ್ಲ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೋ, ಯಾರು ಅವಾಚ್ಯವಾಗಿ ಪದಗಳನ್ನು ಬಳಸಿದ್ದಾರೋ ಅಂಥವ್ರೀಗ ಎದುರಿಸಲೇಬೇಕು. ಎಫ್ಐಆರ್ ದಾಖಲಾಗಿದೆ. ನೀವು ನ್ಯಾಯಯುತವಾಗಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದಕ್ಕೆ ಅವಕಾಶ ಇದೆ. ಆದರೆ ವೈಯಕ್ತಿಕವಾದಂಥ ತೇಜೋವಧೆ ಅಥವಾ ನಿಂದನೆ, ಅವರು ಸಿದ್ದರಾಮಯ್ಯವರು CM ಮುಖ್ಯಮಂತ್ರಿಗಳು, ಈ ರಾಜ್ಯದ CM, ಎಲ್ರಿಗೂ CM ಅವರು, ವಿರೋಧ ಪಕ್ಷದವ್ರಿಗೂ CM ಅವರು, BJPಯವರಿಗೂ CM. ಹಾಗಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಹಿಂದೆ ಎಷ್ಟೋ ಘಟನೆಗಳನ್ನು ನೋಡಿದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಂಥವ್ರ ಮೇಲೆ ದೂರು, ಪ್ರತಿಭಟನೆಗಳು ನಡೆದಿದ್ದು, ಒಬ್ಬನ ಹಿಡ್ಕೊಂಡು ಥಳಿಸಿದ್ದು ಅವರು ಸಿದ್ದರಾಮಯ್ಯವ್ರ ಅಭಿಮಾನಿಗಳು. ಹೀಗೆ ಅವ್ರದ್ದೇ ಆದಂಥ ಅಭಿಮಾನಿ ಬಳಗ ಇರುತ್ತೆ, ಕಾರ್ಯಕರ್ತರು ಇರ್ತಾರೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಈಗ BJP ನಾಯಕರು ಏನು ಹೇಳ್ತಾ ಇದ್ದಾರೆ, ನಾವು ಅವಾಚ್ಯ ಪದಗಳನ್ನು ಬಳಸೇ ಇಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ನಾವು ನಿಂದನೆ ಮಾಡೇ ಇಲ್ಲ ಅನ್ನುವಂಥ ಒಂದು ಸಮಜಾಯಿಷಿನ ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷ ಆಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ತೋರಿಸಬೇಕು. ಆದರೆ ಮಾತಿನ ಭರದಲ್ಲಿ ಎಡವಟ್ಟು ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಆಮೇಲೆ ಅದಕ್ಕೆ ಸಮಜಾಯಿಷಿ ಕೊಡುವಂಥದ್ದು ಅಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ವಿಚಾರ ಅಂತ ಬಂದಾಗ ಸಾಕಷ್ಟು ಜನರು ಕೂಡ ಈ ಹಿಂದೆ ಇದೇ ರೀತಿಯಾಗಿ BJP ನಾಯಕರು ನಾಲಿಗೆಯನ್ನು ಹರಿಬಿಟ್ಟದ್ದು ಕೂಡ ಉಂಟಿದೆ. ಬಟ್ ಈಗ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ, ಅಶೋಕ್ ಅವರಾಗಿರ್ಬೋದು, ಅರವಿಂದ್ ಬೆಲ್ಲದು, ಆ ಭಾಗದ ಮಾಜಿ ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಇದು. ಈಗೇನು ಮಾಡ್ತಾರೆ, ಅವ್ರು ಹೇಳಿರುವಂಥ ಹೇಳಿಕೆ ಇದೆ ಅಲ್ವಾ, ಎಲ್ಲ ತೆಗೆಸ್ತಾರೆ, ವೀಡಿಯೋಸ್ ಎಲ್ಲ ತೆಗೆಸ್ತಾರೆ, ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಬಟ್ ಈಗ ನಾವೇನೋ ಒಂದೇ ಇಲ್ಲ ಅನ್ನುವಂಥದ್ದು ಇದೆ ಅಲ್ವಾ, ಕ್ಷಮೆ ಕೇಳೋದು ಬೇರೆ. ಹೌದು, ನಾನು ಮಾಡಿರೋ ತಪ್ಪು, ನಾನು ಅಂದಿದ್ದೀನಿ, ನನ್ನಿಂದ ಪ್ರಮಾದ ಆಗಿದೆ. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಹಾಗೆ ಮಹಿಳಾ ಕಾಂಗ್ರೆಸ್ಸು ಪಾಲಿಕೆ ವಿಪಕ್ಷ ನಾಯಕಿ ದೂರನ್ನು ಕೊಟ್ಟಿದ್ದಾರೆ. ಈಗ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಅವಾಚ್ಯ ಪದಗಳನ್ನು ಬಳಸಿದ್ದಾರೆ ಅನ್ನುವಂಥ ಆರೋಪ ಇದೆ. BJPಗರ ಹೊತ್ತು ಘೋಷಣೆ ಕೂಗಿದಾರಂತೆ. ಆ ದೂರಿನಲ್ಲಿ ಏನಿದೆ, ಮುಖ್ಯಮಂತ್ರಿಗಳ ಮಾನಹಾನಿ ಮಾಡಿದ್ದಾರೆ ಅನ್ನುವುದು ಕಾಂಗ್ರೆಸ್ನವರ ಆರೋಪ. ಹುಬ್ಬಳ್ಳಿಯ ನಗರ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿತ್ತು. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ 2-3 ದಿನಗಳಿಂದ BJP ನಾಯಕರು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾನೇ ಇದ್ದಾರೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನ ನಡೆದಿತ್ತಲ್ವ. ಜನವರಿ 3ಕ್ಕೆ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿತ್ತು. ಈಗ ಓವರಾಲ್ 43 ಜನ, ಇನ್ಕ್ಲೂಡಿಂಗ್ ವಿಪಕ್ಷ ನಾಯಕ ಆರ್ ಅಶೋಕ್, A1 ಅಶೋಕ್, A2 ಅರವಿಂದ್ ಬೆಲ್ಲದ್, A3 ಮಹೇಶ್ ತೆಂಗಿನಕಾಯಿ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಈಗ ನ್ಯಾಯಯುತವಾಗಿ ಹೋರಾಟ ಪ್ರತಿಭಟನೆ ಮಾಡಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಲಿ, ಆದರೆ ನಾಲಿಗೆಯನ್ನು ಹರಿಬಿಡುವಂಥದ್ದು ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಏನು ಆರೋಪ ಈಗ, ಯಾವ ರೀತಿಯಾದಂಥ ಅವಾಚ್ಯ ಪದಗಳನ್ನು ಅವರು ಬಳಕೆ ಮಾಡಿದ್ರು ಆವತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರ್ಬೋದು, BJPಯವರು ಸಮಜಾಯಿಷಿ ಏನಾದರೂ ಕೊಡ್ತಾ ಇದ್ದಾರಾ ಈಗ?
ಪ್ರಭು ಈಗಾಗಲೇ ಅಂತಂದರೆ ಕರಸೇವಕನ ಬಂಧನ ಆಗಿ ಬಿಡುಗಡೆನೇ ಆಯಿತು. ಈಗ ಅಂತಂದರೆ ಒಂದು FIR ಕಾಪಿ ಹೊರಗಡೆ ಬಂದಿದೆ. ಅಂದರೆ ಕಳೆದ 3ರಂದು ಇದನ್ನು ಒಟ್ಟಾರೆ ಈ ಒಂದು ಪ್ರಕರಣ ನೋಡಿದಾಗ ಅಂದರೆ ಕಳೆದ ಡಿಸೆಂಬರ್ 29ರಂದು ಇಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಬಂಧಿಸಿದರು. ಬಂಧಿಸಿದ ನಂತರ ಅಂತಂದರೆ ಈ ಒಂದು ಏನು ಬಂಧನ ಏನಿದೆ ರಾಜಕೀಯ ಸ್ವರೂಪ ಪಡೆದುಕೊಳ್ತು. ಇದನ್ನೇ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡಂತಹ BJP ರಾಜ್ಯಾದ್ಯಂತ ಕರೆಯನ್ನು ಕೊಡ್ತು. ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟರು. ಒಂದು ಕಡೆ ಅಂದರೆ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಿತ್ತು. ಕಳೆದ 3ರಂದು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆಯ ಮುಂದುಗಡೆ ಇಲ್ಲಿ ಅಂದರೆ BJP ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು. ಅದು ಇಲ್ಲಿ ಅಂದರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಆ ಒಂದು ಪ್ರತಿಭಟನೆಯಲ್ಲಿ BJPಯ ಕಾರ್ಯಕರ್ತರು, BJPಯ ಮುಖಂಡರು, ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಒಟ್ಟು 500ಕ್ಕೂ ಹೆಚ್ಚು ಜನ ಇಲ್ಲಿ ಅಂತಂದರೆ ಭಾಗಿಯಾಗಿದ್ದರು. ಭಾಗಿಯಾದ ನಂತರ ಆ ಒಂದು ಪ್ರತಿಭಟನೆಯಲ್ಲಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅನ್ನೋದು ಆರೋಪ ಇವತ್ತು ಕಾಂಗ್ರೆಸ್ ಮಾಡ್ತಾರೆ. ಇಲ್ಲಿ ಅವರು ಸಿದ್ದರಾಮ ಅಲ್ಲ, ಸಿದ್ದರಾಮ ಮುಲ್ಲಾ ಮತ್ತು ಸಿದ್ದರಾಮಯ್ಯ ಲುಚ್ಚಾ ಹೈ ಈ ರೀತಿಯಾದಂತಹ ಕೆಲವೊಂದಿಷ್ಟು ಘೋಷಣೆಗಳನ್ನು ಇಲ್ಲಿ ಅಂತಂದರೆ BJPಯ ಕಾರ್ಯಕರ್ತರು ಪ್ರತಿಭಟನೆಯ ವೇಳೆ ಇಲ್ಲಿ ಅಂದರೆ ಘೋಷಣೆ ಕೂಗಿದ್ರು. ಅವುಗಳನ್ನೇ ಇಟ್ಟುಕೊಂಡು ಇವತ್ತು ಇಲ್ಲಿ ಅಂತಂದರೆ ಈಗ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ್ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಮತ್ತು ಕೇವಲ ಇಲ್ಲಿ ಅಂದರೆ ಅಲ್ತಾಫ್ ಹಳ್ಳೂರ್ ಅಷ್ಟೇ ಸಹಿತ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಇಲ್ಲಿ ದೀಪಾ ಗೌರಿ, ಇನ್ನೊಂದು ಕಡೆ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿ ಸುವರ್ಣ ಕಲ್ಲುಕುಂಟ್ಲು ಸಹ ಇಲ್ಲಿ ಅಂದರೆ ದೂರನ್ನು ನೀಡ್ತಾರೆ. ಪ್ರತ್ಯೇಕವಾಗಿ 3 ದೂರುಗಳನ್ನು ಇಲ್ಲಿ ಅಂತಂದರೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಗೆ ನೀಡಿದರೆ, ಇನ್ನೊಂದು ಕಡೆ ಅಂದರೆ ಹಳೆ ಹುಬ್ಬಳ್ಳಿಯ ಪೊಲೀಸರಿಗೂ ಒಂದು ದೂರು ನೀಡ್ತಾರೆ, ಹುಬ್ಬಳ್ಳಿಯ ಉಪನಗರ ಪೊಲೀಸರಿಗೆ ಒಂದು ದೂರ ನೀಡುತ್ತಾರೆ. ಒಟ್ಟು 3 ಪ್ರತ್ಯೇಕ ದೂರುಗಳು 3 ಪೊಲೀಸ್ ಠಾಣೆಗಳಲ್ಲಿ ನೀಡ್ತಾರೆ. ಈಗ 3 ಪೊಲೀಸ್ ಠಾಣೆಗಳನ್ನು ಏನು ಕೇಸ್ಗಳಿದಾವೆ ಅವೆಲ್ಲವೂ ಯಾಕೆಂದರೆ ಘಟನೆ ನಡೆದು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ವ್ಯಾಪ್ತಿಯಲ್ಲಿ. ಹೀಗಾಗಿ ಅಂದರೆ 3 FIRಗಳು ಒಂದೇ ಠಾಣೆಯಲ್ಲಿ ಇವತ್ತು ಅಂದರೆ ಟ್ರಾನ್ಸ್ಫರ್ ಆಗ್ತವೆ, 3 ದೂರುಗಳು. ಹೀಗಾಗಿ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಈಗ ಅಂತಾರೆ ಶಹರ ಪೊಲೀಸ್ ಠಾಣೆಯಲ್ಲಿ 3 ಏನು ದೂರುಗಳಿದ್ವು, 3 ದೂರುಗಳನ್ನು ಆಧರಿಸಿ ಒಂದು FIR ಈಗಾಗಲೇ ಅಂತಾರೆ ದಾಖಲಾಗಿದೆ. 43 ಜನರ ವಿರುದ್ಧ ಒಂದು FIR ದಾಖಲಾಗಿರುತ್ತದೆ. ಅದರಲ್ಲಿ ಇನ್ನೊಂದು ಕಡೆ ಅಂತಂದರೆ ಪೊಲೀಸರು ಸಹ ಈ ಸಂದರ್ಭದಲ್ಲಿ ಏನು FIR ಅನ್ನು ದಾಖಲಿಸಿಕೊಳ್ಳಲು ಕಾನೂನಿನ ಸಲಹೆಯನ್ನು ಪಡೆದುಕೊಂಡು ಇಲ್ಲಿ ಅಂತಾರೆ FIR ಅನ್ನು ದಾಖಲು ಮಾಡಿಕೊಳ್ತಾರೆ. ಹೀಗಾಗಿ ಇಲ್ಲಿ ಅಂತಾರೆ ಈ ಒಂದು ಘಟನೆ ನಡೆದಿದ್ದು ಅಂದರೆ ಪ್ರತಿಭಟನೆ ನಡೆದಿದ್ದು 3ರಂದು, ಈ ಸಂದರ್ಭಕ್ಕೆ 4ರಂದು ಇಲ್ಲಿ ಅಂದರೆ ಹುಬ್ಬಳ್ಳಿಯ ಏನು ಈ ಸಂದರ್ಭ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆಗೆ ಇಲ್ಲಿ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ದೂರನ್ನು ನೀಡಿದ್ದು 5ರಂದು. ಆದರೆ ಇಲ್ಲಿ FIR ಹೊರಗಡೆ ಬಂದಿದ್ದು ನಿನ್ನೆ. ಯಾಕೆ ಇದೆಲ್ಲವೂ ತಡವಾಯಿತು ಅಂದರೆ ಪೊಲೀಸರು ಸಹ ಯಾವ ರೀತಿಯಾಗಿ ಇದನ್ನು ದೂರನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಕೋರ್ಟ್ ಮೊರೆ ಹೋಗ್ತಾರೆ, ಕೋರ್ಟಿಂದ ಅನುಮತಿ ತೆಗೆದುಕೊಡ್ತಾರೆ. ಅಂದರೆ ಕಾನೂನಿನ ಸಲಹೆ ತೆಗೆದುಕೊಂಡು 43 ಜನರ ಮೇಲೆ ಇಲ್ಲಿ ಅಂದರೆ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ A1 ಆರೋಪಿ ಅಂತ ನೋಡಿದಾಗ ಇಲ್ಲಿ ಅಂತಂದರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿದ್ದರೆ, ಮತ್ತು A2 ಇಲ್ಲಿ ಅರವಿಂದ್ ಬೆಲ್ಲದ್, A3 ಮಹೇಶ್ ತೆಂಗಿನಕಾಯಿ ಮತ್ತು A7 ಇಲ್ಲಿ ಅಂತಂದರೆ MR ಪಾಟೀಲ್. ಈ ರೀತಿಯಾಗಿ ಶಾಸಕರ ಮೇಲೆ ಮತ್ತು ಶಾಸಕರು, ವಿರೋಧ ಪಕ್ಷದ ನಾಯಕರು ಮತ್ತು ಇಲ್ಲಿ ಅಂತಾರೆ ಹಲವು ಕಾರ್ಯಕರ್ತರು, ಇನ್ನೊಂದು ಮಹಿಳಾ ಕಾರ್ಯಕರ್ತರು ಏನು ಪ್ರತ್ಯೇಕವಾಗಿ ಏನು ದೂರ ನಡೆದ್ರು ಇಲ್ಲಿ ಅಂದರೆ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ಇಲ್ಲಿ ರಾಜ್ಯಶ್ರೀ ಜಡಿ ಅಂತೇಳಿ ಅವ್ರ ಮೇಲೆ ಸಹ ದೂರ ದಾಖಲಾಯಿತು. ಈ ರೀತಿಯಾಗಿ ಪ್ರಮುಖ ಘಟಾನುಘಟಿಗಳ ಮೇಲೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರು, ಮಹಿಳೆಯೂ ಸಹ ಇಲ್ಲಿ ಅಂದರೆ ಒಟ್ಟು 43 ಜನರ ಮೇಲೆ FIR ದಾಖಲಾಗಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.